ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಅವರಿಂದ ಸುದ್ದಿಗೋಷ್ಠಿ. ಸಂದರ್ಭದಲ್ಲಿ ಸಂಸದ ತುಕಾರಾಂ, ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ಶಾಸಕ ಕಂಪ್ಲಿ ಗಣೇಶ್ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಆಗಿರ್ತಕ್ಕಂಥ ನರೇಗಾದ ಬಗ್ಗೆ ಒಂದು ಪ್ರತಿಭಟನೆ, ಒಂದು ಇಡೀ ದೇಶಕ್ಕೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಎಐಸಿಸಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹಮ್ಮಿಕೊಂಡಿದ್ದಾರೆ. ಅದರ ಬಗ್ಗೆ ತಮಗೆ ವಿಶೇಷವಾಗಿ ಅರ್ಥಪೂರ್ಣವಾಗಿ ನಮ್ಮ ಸಚಿವರು ಇವತ್ತು ಅದರ ಬಗ್ಗೆ ನಾವು ಮುಂದೆ ಏನ್ ಕಾರ್ಯಕ್ರಮ ಮಾಡ್ತೀವಿ, ಏನ್ ಹೋರಾಟ ಮಾಡ್ತೀವಿ ಅಂತ ತಿಳಿಸ್ಕೊಡ್ತಾರೆ. ಮುಂದೆ ಸಾರ್ ತಗೊಂಡು ಹೋಗ್ಬೇಕಂತ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಮೊದಲಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯನ ಕೋರಲು ಬಯಸ್ತೀನಿ. ಅದರ ಜೊತೆಯಲ್ಲಿ ಕ್ಷಮೆನ ಕೋರಲು ಬಯಸ್ತೀನಿ. ಇವತ್ತು ನಾಳೆ ಹಬ್ಬ ಕಾರಣಕ್ಕೆ ಇವತ್ತು ನಾಳೆ ಹಬ್ಬ ಇದೆ ಪ್ರಾರ್ಥನೆ ಮಾಡುವಾಗ ಪ್ರಸ್ತುತದಿಂದ ಗುರುನ ಕೊಟ್ಟಿದ್ರು. 15ನೇ ತಾರೀಕು ಅಂದ್ರೆ ಎಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಬೇಕಂತ ಸೂಚನೆಯ ಮೇಲೆ ಇವತ್ತು ನಾನು ಪ್ರೆಸ್ ಮೀಟ್ ಮಾಡ್ತಿದ್ದೀನಿ. ದಯಮಾಡಿ ಮಾಧ್ಯಮ ಸ್ನೇಹಿತರಿಗೆ ಹಬ್ಬ ಆಗಿದ್ದ ಕಾರಣಕ್ಕೆ ಆಡಿಯೋ ಆ ಕಡೆ ಬರ್ತದೆ ಸರ್. ನರೇಗಾ 2006ರಲ್ಲಿ ಮಾನ್ಯ ಸ್ಪೀಕರ್ ಆ ಕಡೆ ಇದೆ, ಅಲ್ಲಿ ಹೋಗುತ್ತೆ. ನೀವು 2006ರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇರುವಾಗ ಈ ನರೇಗಾ ಸ್ಕೀಮನ್ನ 2006ರಲ್ಲಿ ಮಾನ್ಯ ಸೋನಿಯಾ ಗಾಂಧಿ ಸೂಚನೆ ಮೇಲೆ ತಂದಿರೋ ತಮಗೆಲ್ಲ ಗೊತ್ತಿರೋ ವಿಚಾರ. ನಮಗೆಲ್ಲ ದೇಶದಲ್ಲಿ ಎಲ್ಲ ಆಶ್ಚರ್ಯ ಏನಾಗಿರೋದಂದರೆ, ಮಾಡಲಿ ಹೊಸ ಕಾರ್ಯಕ್ರಮ ಕೊಡ್ತೀವಿ, ಯಾವುದನ್ನು ಹೆಸರು ಕೊಟ್ಕೊಂಡು ಏನಾದ್ರು ಮಾಡ್ಕೊಂಡು ಕೇಂದ್ರ ಸರ್ಕಾರ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಮಹಾತ್ಮ ಗಾಂಧಿಯವ್ರ ಹೆಸರು ಕೊಟ್ಟಿದ್ದು ಬದಲಾವಣೆ ಮಾಡೋದಾಗ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಕ್ಕೆ ಬರ್ತದೆ. ಮಹಾತ್ಮ ಗಾಂಧಿ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಸ್ವಾತಂತ್ರ್ಯ ಏನಾದ್ರು ಬಂದಿದೆ ಅಂದರೆ ಅದು ಮಹಾತ್ಮ ಗಾಂಧಿ ಎಷ್ಟು ಪಾತ್ರ ಇದೆ ಅಂತ ಅವ್ರು ಇಲ್ಲಾಂದರೆ ಸ್ವಾತಂತ್ರ್ಯ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಮಹಾನ್ ವ್ಯಕ್ತಿ ಹೆಸರನ್ನು ಇವ್ರು ಬದಲಾವಣೆ ಮಾಡಿ ಜಿ ರಾಮ್ಜಿಯನ್ನು ಹೆಸರನ್ನು ಇದಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಪಕ್ಷ ವತಿಯಿಂದ ಎಐಸಿಸಿ ತೀರ್ಮಾನ ಮಾಡಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದರೆ ಇದಕ್ಕೆ ನಾವು ಖಂಡಿಸ್ತೀವಿ ಅಂತ ನಿರ್ಧಾರ ತಗೊಂಡಿದ್ದೀವಿ. ಇವತ್ತು ಅದು ನರೇಗಾ ಹೆಸರು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎನ್ವಿರಾನ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಇತ್ತು. ಅದು ತಗ್ಗಿ ಜಿ ರಾಮ್ಜಿ ಅಂತ ಮಾಡಿಕೊಟ್ಟಿದ್ದಾರೆ. ನಮ್ಮ ಮುಂದಿನ ದಿನದಲ್ಲಿ ನಮ್ಗೆ ಏನಪ್ಪ ಭಯ ಅಂದರೆ, ಮಹಾತ್ಮ ಗಾಂಧಿಯವ್ರದ್ದು ಈಗ ಎಲ್ಲ ನೋಟಲ್ಲಿ 500 ರೂಪಾಯಿ ಎಲ್ಲ ನೋಟಲ್ಲಿ ಮಹಾತ್ಮ ಗಾಂಧಿ ಫೋಟೋ ಆಗಿದೆ. ಇದೂ ಎಲ್ಲೋ ಬದಲಾವಣೆ ಮಾಡಿಬಿಡ್ತಾರಂತ ನಮಗೆಲ್ಲ ಭಯ. ಈಗ ಮಹಾತ್ಮ ಗಾಂಧಿ ಬಗ್ಗೆ ನಾವೆಲ್ಲ ಗೊತ್ತಿರೋದು ವಿಚಾರ ನಾವೇನು ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಇವತ್ತು ಅವರಿಂದ ನಿಮಗೆ ಎಷ್ಟು ಬದಲಾವಣೆ ಮಾಡಿ ಇದು ಮಾಡಬೇಕಾಗಿ ಅಗತ್ಯ ಇದೆ ಮಾಡಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಳಷ್ಟು ನಾವು ಇವರು ಬೇರೆ ಕಾರ್ಯಕ್ರಮ, ಹೊಸ ಕಾರ್ಯಕ್ರಮನ ಕೊಟ್ಟು ಇವರು ಎಷ್ಟು ಏನು ಬೇಕಾದ್ರೆ ಇಟ್ಕೊಂಡಿದ್ದು. ಇದರಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ಒಂದು ರೈತರಿಗೆ ಎಷ್ಟು ಅನುಕೂಲ ಆಗ್ತಾ ಇತ್ತು. ಈ ಹೊಸ ಏನು ಜಿ ರಾಮ್ಜಿ ಅಂತ ಏನು ತಂದಿದ್ದಾರೆ, ಈಗ ಪಂಚಾಯತಲ್ಲಿ ಅವರೇ ಆಯ್ಕೆ ಮಾಡ್ಕೊತಾ ಇದ್ರು ಏನು ಮಾಡಬೇಕು, ಯಾವ ಬಿಲ್ಡಿಂಗ್ ಮಾಡಬೇಕು, ಯಾವ ಹಾಸ್ಪಿಟಲ್ ಮಾಡಬೇಕು, ಎಂಥದ್ದು ಬೇಕಂತ. ಈಗ ಅದೆಲ್ಲ ತೆಗ್ದಾಕ್ಬಿಟ್ಟು ಈಗ ಕೇಂದ್ರ ಸರ್ಕಾರ ಅವರು ಆಯ್ಕೆ ಮಾಡ್ತಾರೆ. ಅವ್ರಿಗೇನು ಗೊತ್ತಾಗ್ತದೆ ಅದು ಕೇಂದ್ರ ಸರ್ಕಾರದವ್ರಿಗೆ. ಈಗ ಲೋಕಲ್ ಇರೋರಿಗೆ ಅವರು ಊರ ಸಮಸ್ಯೆ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಪಂಚಾಯತಿ ಸಮಸ್ಯೆ ಅವ್ರಿಗೆ ಗೊತ್ತಿರ್ತದೆ. ಅದೆಲ್ಲ ತೆಗ್ದು ಅವ್ರು ಮಾಡ್ಕೊಳ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಇವಾಗ ನಮಗೆ ಫೈನಾನ್ಷಿಯಲಿ ಬಡನು, ನಮ್ಮ ರಾಜ್ಯಕ್ಕೆ ಫೈನಾನ್ಷಿಯಲಿ ಬಡನು ಹೆಚ್ಚಾಗ್ತದೆ. ಈಗ ಮುಂಚೆ ಇದ್ದಿದ್ದು 25-75 ರೇಷಿಯೋದಲ್ಲಿ ಇದ್ದಿದ್ದು. 25 ಅಂದರೆ ಅದು ಲೇಬರ್ ಏನವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಲಿಯನ್ನು ಕೊಡ್ತಾಯಿದ್ರು, ಅದು ಕೇಂದ್ರ ಸರ್ಕಾರ ಪೂರ ಕೊಡ್ತಾಯಿದ್ರು. ಇದು ಮೆಟೀರಿಯಲ್ ತೊಗೊಳಕ್ಕೆ ನಾವು 25% ನಾವು ಕೊಡ್ತಾಯಿದ್ವಿ, 70% ಅವ್ರು ಕೊಡ್ತಾಯಿದ್ರು. ಈಗೇನಾಗಿದೆ 40-60 ರೇಷಿಯೋ ಮಾಡ್ಕೊಡ್ತಾರೆ. 40-60 ರೇಷಿಯೋದಲ್ಲಿ ಕನಿಷ್ಠ ನಮ್ಮ ರಾಜ್ಯಕ್ಕೆ ವರ್ಷಕ್ಕೆ 5,000 ಬಡನ್ನು ಆಗ್ತದೆ. 5,000 ಬಡನ್ನು ಹಾಕೋದಕ್ಕೆ ಇವತ್ತು ಎಮರ್ಜೆನ್ಸಿ ಕ್ಯಾಬಿನೆಟನ್ನು ನಮ್ಮ ಮುಖ್ಯಮಂತ್ರಿಗಳು ಎಮರ್ಜೆನ್ಸಿ ಕ್ಯಾಬಿನೆಟ್ ಹಾಕಿದ್ದಾರೆ. ಈ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ, ಈ ಕ್ಯಾಬಿನೆಟ್ ಇನ್ನೂ ಶುರು ಆಗಲ್ಲ. ಈಗ ಅರ್ಧ ಗಂಟೆಯಲ್ಲಿ
ಕ್ಯಾಬಿನೆಟ್ ಬರ್ತದೆ. ಅದಾದಮೇಲೆ ಒಂದು ಅಸೆಂಬ್ಲಿ ಸ್ಪೆಷಲ್ ಅಸೆಂಬ್ಲಿ ಕರೆಸಿ ಇದಕ್ಕೊಂದು ಬಿಲ್ ಪಾಸ್ ಮಾಡಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ₹500 ನೋಟ್ ಮೇಲೆ ಯಾರ ಹೆಸರು ಯಾರ್ದು ಫೋಟೋ ಬರ್ತಾ ನೋಡಿ, ಗಾಂಧಿ ಫೋಟೋ ಇದೆ ಅದನ್ನು ಮಾಡಿ ಬದಲಾವಣೆ ಮಾಡ್ತಾರೆ ಇವರು. ಏನಾಗ್ಬೋದು ಅಂತೀರಾ? ಇಲ್ಲ, ಇಷ್ಟೆಲ್ಲ ಮಾಡ್ದಾದ್ಮೇಲೆ ನಮ್ಗೆ ಎಲ್ಲೋ ಒಂದ್ ಕಡೆ ಕಾಣ್ತಾ ಇದೆ ಮುಂದೆ ಇವ್ರು ಗಾಂಧೀಜಿ ಎಷ್ಟು ₹500 ನೋಟಲ್ಲೂ ತೆಗ್ದಾರೆ, ಎಲ್ಲ ಕಡೆನೂ ಫೋಟೋ ಬರ್ತಾರೆ, ಖಾಲಿ ನೋಟ್ ಹಾಕ್ತಂತೀರಾ? ಗಾಂಧಿ ತೆಗೆದು ಖಾಲಿ ನೋಟ್ ಹಾಕ್ತಾರೆ. ಅವರು ಏನ್ ಬೇಕಾದಾಗ್ಬೋದು. ಅವರು ಕೇಳ್ಕೊಳ್ಳಿ, ಅವ್ರನ್ನ ಕೇಳಿ ಬಿಜೆಪಿ ನಮ್ಮ ವಾದ ಇದು. ಈಗ ಮಹಾತ್ಮ ಗಾಂಧಿ ಅವ್ರ ಹೆಸರು ಇದ್ದು ಕಾರ್ಯಕ್ರಮ ಕೊಟ್ಟಿದ್ದಾರು. ಮನಮೋಹನ್ ಸಿಂಗ್ ಕಾಲದಲ್ಲಿ 2006 ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರು ಕಾರ್ಯಕ್ರಮ ಕೊಟ್ಟಿರೋದು ಬದಲಾವಣೆ ಮಾಡೋದು ಅಗತ್ಯ ಏನಿತ್ತು? ಹೊಸ ಕಾರ್ಯಕ್ರಮ ಕೊಡಿ ನೀವು, ಹೊಸ ಕಾರ್ಯಕ್ರಮ ಏನೋ ಹೆಸರು ಕೊಡಿ. ಮೋದಿ ಫೋಟೋ ಬರ್ಬೋದಾ ಅದ್ರ ಮೇಲೆ? ಮೋದಿ ಫೋಟೋ ಮಾಡ್ತಾರೆ ಅವರು ಬಿಜೆಪಿಯವರು. ಅವ್ರು ಕೇಳಿ ಅವ್ರು ಯಾರು ಫೋಟೋ ಹಾಕೊಂಡ್ಬೇಕಂತ ಗೊತ್ತಿಲ್ಲ. ಈಗ ಮೋದಿ ಅಂತ ಎಕ್ಸ್ಪೈರಿ ಡೇಟ್ ಅಂತ ಅವರೇ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಅವ್ರು ಬಿಜೆಪಿ ಹೋಗ್ತಾರೆ, ನಮ್ಮ ಪಕ್ಷ ಅವ್ರ ಪಕ್ಷಕ್ಕೆ ನಮ್ಮ ಸಂಬಂಧ ಇಲ್ಲ. ನಾವು ಬಯಸ್ತಾ ಇರೋದು ಗಾಂಧೀಜಿ ಹೆಸರು ತೆಗಿಕೆ ಅಗತ್ಯ ಏನಿತ್ತು. ಇವತ್ತು ಇದು ಮಾಡೋರೆ ಮುಂದಿನ ದಿನ ಮಾಡ್ಬೋದು ಅಂತ ನಾನು ಹೇಳ್ತಾರೆ. ಬದಲಾವಣೆ ಆದ್ರೆ ಸ್ಟಾಕ್ ಮನಿ ತೊಂದರೆ ಆಗ್ತದೆ, ಬೇರೆಯವರಿಗೆ ಬದಲಾವಣೆ ಅವ್ರನ್ನ ಕೇಳಿ. ನಮ್ಮ ಯೋಚನೆ ಈಗ ನಮ್ಮ ಪಕ್ಷ ವತಿಯಿಂದ ಈಗ ಸ್ಪೆಷಲ್ ಕ್ಯಾಬಿನೆಟ್ ನಮ್ಮ ಒತ್ತುವರಿ ಸಚಿವರು ಜಮೀರಣ್ಣರು ತಮ್ಮನ್ನ ಉದ್ದೇಶಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ನಾನು ಒಬ್ಬ ಸಂಸದನಾಗಿ ಇವತ್ತು, ಯಾಕಂದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಅದು ಆಕ್ಟ್ ಇಂದ ಪ್ರೋಗ್ರಾಮಿಗೆ ಬಂದಿರ್ತಕ್ಕಂಥದ್ದು, ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಪತ್ರಿಕಾ ಮಾಧ್ಯಮದ ಮೂಲಕ ಇಡೀ ಒಂದು ದೇಶಕ್ಕೆ ಹೇಳ್ತಕ್ಕಂಥ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ಭರತ್ ಇದ್ದಾರೆ, ಗಣೇಶ್ ಇದ್ದಾರೆ, ಜೊತೆಗೆ ನಮ್ಮ ಮೇಯರ್ ಇದ್ದಾರೆ, ಪ್ರಶಾಂತ್ ಅಣ್ಣ, ಕೇಶವ್ ಸಮ್ಮಣ್ಣ ಎಲ್ಲರೂ ಕೂಡ ಇದ್ದಾರೆ. ಇವತ್ತು ಮುಖ್ಯವಾಗಿ ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಒಬ್ಬರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದರಲ್ಲೇನಾದ್ರೂ ನ್ಯೂನತೆಗಳು ಏನಾದ್ರೂ ಇದ್ರೆ ಅದರ ಬಗ್ಗೆ ನಾವು ಯಾವಾಗಲೂ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಸರ್ಕಾರಗಳ ಜವಾಬ್ದಾರಿ ಆಗಿರ್ಬೇಕು. 2014ರಲ್ಲಿ ಬಂದಂತ ಬಿಜೆಪಿ ಸರ್ಕಾರ ತಾವೇ ಗಮನಿಸಿರ್ಬೋದು. 2004ರಿಂದ 2018 ಮಟ್ಟ ಇವತ್ತು ದೇಶದ ಜನ ಎಷ್ಟು ಸುರಕ್ಷಿತವಾಗಿದ್ರಣ. ಇವತ್ತು ಕಂಪ್ಲೀಟ್ ಆಗಿ ಬಜೆಟ್ ಮೂಲಕ ಆಯವ್ಯಯದ ಮೂಲಕ 140 ಕೋಟಿ ಜನರಿಗೆ ಭವಿಷ್ಯ ಕೇಂದ್ರಕ್ಕೂ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಎಲ್ಲ ಬಂದಿದ್ರು. ಇವತ್ತೇನಾದ್ರೂ ಗಣೇಶ್ ಅವರು ನಾವು ಇಲ್ಲಿ ಏನಾದ್ರು ಕೂತು ಮಾತಾಡ್ತೀವಂದ್ರೆ ಮೀಸಲಾತಿ ಪಟ್ಟಿರ್ತಕ್ಕಂಥದ್ದು ಅಗೇನೆಸ್ಟ್ ಮಾಡ್ಕೊಂತಾನೆ ಬಂದಿರೋದು ಮೊದಲಿಂದ ಕೂಡ. ಇವತ್ತು ಮೀಸಲಾತಿ ಕೂಡ ಅಗೇನೆಸ್ಟ್ ಮಾಡಿದ್ರು. ಇವತ್ತು ಸೋಷಿಯಲ್ ಜಸ್ಟಿಸ್ ಮೇಲೆ ಸಮಾನತೆ ಮೇಲೆ ಇವತ್ತು ಸಮಾಜದಲ್ಲಿ ನೋಡಿ ಎಲ್ಲರೂ ಕೂಡ ಇವತ್ತು ಕೂತ್ಕೊಂಡು ಸಂವಿಧಾನದ ವ್ಯವಸ್ಥೆಗೆ ಇವತ್ತು ನಮಗೆ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಅವತ್ತು ಬಿಜೆಪಿ ಕೂಡ ಅಗೇನೆಸ್ಟ್ ಮಾಡಿದ್ರು. ಆರ್ಟಿಕಲ್ 371J ಕೂಡ ಅವತ್ತು 2000ರಲ್ಲಿ ಇಲ್ಲಿ SF ಮುಖ್ಯಮಂತ್ರಿಗಳಾಗಿರ್ತಾರೆ. 19ರಿಂದ 99ಲಿಂದ ಜಮೀರಣ್ಣ 2004 ಮಟ್ಟ ಅವತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ LK ಅಡ್ವಾಣಿ ಅವರು ಉಪ ಪ್ರಧಾನಿಗಳಾಗಿರ್ತಾರೆ. ಆಗಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ 2002ನೇ UPA ಗವರ್ಮೆಂಟ್ ಇದ್ದಾಗ ಅದನ್ನ ಸಾಧಿಸಿ ತೋರಿಸಿದ್ರು. ಇವತ್ತೆಂತ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಅರ್ಜಿನ ಕಡೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಈ ರೀತಿಯಾಗಿ ಇವತ್ತು ಶಿಕ್ಷಣದಲ್ಲಿ ಜೊತೆಗೆ ನಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಈ ತರ ಇವತ್ತು 2004ರಿಂದ 2014 ಮಟ್ಟ ಎಂತೆಂಥ ಕಾರ್ಯಕ್ರಮಗಳು ಇವತ್ತು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳು ನಮ್ಮ ಹೆಜ್ಜೆ ಕುಟ್ಕೊಳ್ಳೋದು. ಈ ಪ್ರೆಸ್ ಮೀಟ್ ಮಾಡಿದ್ರೆ 2 ದಿವಸ ಪ್ರೆಸ್ ಮೀಟ್ ಮಾಡಬಹುದು. ಇವತ್ತು ಬಿಜೆಪಿ ಅವ್ರದ್ದು ಹೆಂಗಿದೆ ಅಂದ್ರೆ ಅವರು 2 ಗಂಟೆ ಮಾತಾಡಕ್ಕಾಗಲ್ಲ, ಅವ್ರ ಕಡೆ ಸಬ್ಜೆಕ್ಟ್ಸ್ ಇಲ್ಲ. ಇವತ್ತು ಮಾಧ್ಯಮದಲ್ಲಿ ಇದ್ರಿ 200 ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಒಪ್ಕೊಂಡಿದ್ದಾರೆ. ಮೊನ್ನೆ 205 ಲಕ್ಷ ಕೋಟಿ ಇವತ್ತು ದೇಶದ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ನಾವು ಬಿಟ್ಕೊಟ್ಟಾಗ 2014ರಲ್ಲಿ ಇವತ್ತು ನಾವು ಕೇಳ್ಬೇಕು ಅವರಿಗೆ ಏನಪ್ಪ ಇದನ್ನೆಲ್ಲ ಮರೆ ಮಾಸಲಿಕ್ಕೆ ಇವತ್ತೆಲ್ಲ ಕಂಪ್ಲೀಟ್ ಆಗಿ ಇಂಥವನ್ನೆಲ್ಲ ರಾಮು ನಮಗೆ ಭಕ್ತಿ ಇದೆ ರೀ. ನಾವು ಕೂಡ ನಮ್ಮ ದೇಶ ಹುಟ್ಟಲಿಂದ ನಾಡು ಹುಟ್ಟಲಿಂದ ನಾವೆಲ್ಲ ಪೂಜೆ ಮಾಡ್ಕೊಂಡೆಲ್ಲ ಬಂದಿದ್ದೀವಿ. ಅದನ್ನ ಭಾವನಾತ್ಮಕ ಸಂಬಂಧಗಳನ್ನ ಇವತ್ತು ವಿಷ ಹಿಂಡಂತ ಕೆಲಸ ಇವತ್ತೇನು RSS ಅಜೆಂಡಾ ಇದೆಯಲ್ಲ ಇದ್ರ ಮೂಲಕ ಇವತ್ತಿನ ದಿನ ಬಿಜೆಪಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಎಲ್ಲ ಕಂಪ್ಲೀಟ್ ಆಗಿ. ನೋಡಿ ನರೇಗಾ ಕಾರ್ಯಕ್ರಮ ಇವತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇತ್ತು ನಮ್ದು. ಇದು ಒಂದು ಕಾನೂನು ಬದ್ದಂತ ಒಂದು ನಮ್ದು ಇದನ್ನ ಅದನ್ನ ಇವತ್ತು ಸ್ಕೀಮ್ ಮಾಡಿದ್ದಾರೆ. ಏನಿದ್ದಾರೆ ಜಮೀರಣ್ಣ ಅಂದ್ರೆ ಇವತ್ತು ಕಂಪ್ಲೀಟ್ ಆಗಿ ಇವತ್ತು ಅವ್ರು ಹೇಳ್ದಂಗೆ ಇವತ್ತು ಮೊದಲೆಲ್ಲ ಇದು ನೋಡ್ರಿ ಗ್ರಾಮ ಪಂಚಾಯತ್ ಅವರೇ ಅನುಮೋದನೆ ತಗೊಂತಾ ಇದ್ರು, ತಗೊಂಡ್ಬಿಟ್ಟು ಗೈಡ್ಲೈನ್ಸ್ ಪ್ರಕಾರ ಕೆಲಸ ಮಾಡ್ತಾ ಇದ್ರು. ಆಮೇಲೆ 100 ದಿನ ಅವ್ರಿಗೆ ಏನ್ ಕೆಲಸ ಕೊಡ್ತಾ ಇದ್ರಲ್ಲ ಇದನ್ನೆಲ್ಲ ಕ್ಲಿಯರ್ ಆಗಿ ಹೇಳ್ಬೇಕು. ನಿಮ್ದು ಜವಾಬ್ದಾರಿ ಇದೆ.
ನಾವೇನು MP ಮಿನಿಸ್ಟ್ರು ಇದಂತಲ್ಲ, ಇದು ದೇಶಕ್ಕೆ ಯಾವ್ದು ಒಳ್ಳೇದಾಗಬೇಕಂತ ಇದನ್ನ ಕ್ಲಾರಿಟಿ ಮಾಡಿ ನೀವು ಕೂಡ ತೋರಿಸಬೇಕು. ಸಾಧಕ ಬಾಧಕಗಳು ಏನಿದಾವೆ ಅರ್ಥ ಇದ್ರ ಇಲ್ಲ ಮಾಡಿದಾಗ ಮಾತ್ರ ನಮ್ಮ ದೇಶದ ಪ್ರಜೆಗಳಾಗಿ ನೋಡಿ. ನರೇಗಾ ಕಾರ್ಯಕ್ರಮ 2005ರಲ್ಲಿ ದಿವಂಗತ ಮಾಜಿ ಪ್ರಧಾನಮಂತ್ರಿಯಾದ ಮನಮೋಹನ್ ಸಿಂಗ್ ಅವರು ತಂದುಕೊಟ್ಟಾಗ ಇವತ್ತು ಎಂತ ಕೈಗೆ ಕೆಲಸ ಕೊಡಬೇಕು, ಅದರಿಂದ ಅಸೆಟ್ ಕ್ರಿಯೇಟ್ ಆಗಬೇಕು, ಅಸೆಟ್ ಕ್ರಿಯೇಟ್ ಆಗಿ ದೇಶ ಕಟ್ಟಬೇಕು ಅಂತ ಬಹಳ ದೂರದೃಷ್ಟಿ ಇಟ್ಕೊಂಡು ತಂದಿರ್ತಕ್ಕಂಥದ್ದು. ಇವ್ರಿಗೆ ಒಂದೇ ಒಂದು ಹೆಂಗಪ್ಪ ಅಂದ್ರೆ ಹಿಂದ್ಲ ಕಾಲದಾಗ ಏನು ಬ್ರಿಟಿಷರ್ ಕಾಲ ಇತ್ತಲ್ಲ ಹಂಗೆ ತರಬೇಕು ಎಲ್ಲ ಬಡವ್ರನ್ನ ಇವರೆಲ್ಲ. ಇದು ಸೀಕ್ರೆಟ್ ಆಫ್ ಇದು. ಇವತ್ತು ಏನಪ್ಪಾ ಅಂದ್ರೆ ಅವ್ರಿಗೆ ಕೆಲಸ ಕೊಡಬಾರ್ದು, ಅವರು ನಾವ್ ಹೇಳ್ದಂಗೆ ಕೇಳ್ಕೊಂಡು ಗುಲಾಮಗಿರಿಯನ್ನು ಮಾಡ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರದ ಒಂದು ಹುನ್ನಾರ. ಫಸ್ಟ್ ಏನಂದ್ರೆ ವೈಫಲ್ಯಗಳು, 10 ವರ್ಷ ವೈಫಲ್ಯಗಳು ತೆಗೆದು ರಾಮನ್ನ ಹೆಸರಿಟ್ಟುಕೊಂಡು ಇವತ್ತು ಇಡೀ ಭಾವನಾತ್ಮಕ ಮಾಡಿ ವಿಷ ಕುಡಿಸಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಲೋಕಸಭೆ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಸಾಹೇಬರು, ನಾವು ಸಂಸದರು, ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಸಂಪುಟದೆಲ್ಲ ಸಚಿವರೆಲ್ಲ ಸೇರಿ, ಶಾಸಕರೆಲ್ಲ ಸೇರಿಬಿಟ್ಟು ನಾವೆಲ್ಲ ಸೇರಿಬಿಟ್ಟು ಇದನ್ನ ಇವತ್ತು ಮೆಸ್ ಮಾಡ್ತಾ ಇದ್ದಾರೆ 10 ವರ್ಷದಿಂದ. ಇದು ಅದರಲ್ಲೂ ಕೂಡ ಇದು ಒಂದು. ಇವತ್ತು ನೋಡಿ ಇವ್ರೇನ್ ಹೇಳ್ತಾ ಇದ್ದಾರೆ, ಕೇಳಿಲ್ಲ, ಕಂಪ್ಲೀಟ್ ಆಗಿ 100%, 10% ಅಲ್ಲ 90% ಅಲ್ಲಿಂದ ಬರ್ತಾ ಇತ್ತು. ಮೆಟೀರಿಯಲ್ ಕಾಸ್ಟ್ ಮಾತ್ರ 10% ಸ್ಟೇಟ್ ಇಲ್ಲ ಬೇರ್ ಮಾಡ್ತಾರೆ. ಕ್ಲಾರಿಟಿ ಆಗಿ ಹೇಳ್ತೀನಿ, 90% ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನ ಅದನ್ನ ತೆಗಿತಾ ಇದ್ದಾರೆ. ಆಮೇಲೆ 60 ದಿನ ಅವತ್ತು ಕೆಲಸ ತಗೋಬಾರ್ದಂತೇಳಿ ಮಳೆಗಾಲದ ಟೈಮಲ್ಲಿ, ಆ ಟೈಮಲ್ಲಿ ನಮ್ದು ಹೆಂಗಿತ್ತಂದ್ರೆ ಯಾವಾಗಾದ್ರೂ ತಗೋಬೋದಾಗಿತ್ತು, ನಾವು ನಮಗೆ ತಗೋಬೋದಾಗಿತ್ತು. ಇದೆಲ್ಲ ಕಂಪ್ಲೀಟ್ ಆಗಿ ಇದು ಒಂದು. ಆಮೇಲೆ ಇವತ್ತು ನಮ್ಮಲ್ಲಿ ಸ್ವಲ್ಪ ಕೇಳ್ರಪ್ಪ, ಕ್ಲೀನಾಗಿ ಹೇಳ್ತೀನಿ, ದಯಮಾಡಿ ಗಲಾಟೆ ಮಾಡಬೇಡಿ. ನೋಡಿ ಇವತ್ತೇನಾಗಿದೆ, ಇವತ್ತು 40 ಪಾದಯಾತ್ರೆ ಮಾಡ್ತಾರಂತೆ ರಾಮ್ಲು ಅವರು, ಬಿಜೆಪಿ ಅವರು ಈಗ ಅವ್ರ ಪಕ್ಷ ವತಿಯಿಂದ ಅವ್ರು ಏನ್ ಬೇಕಾದ್ರೆ ಅವ್ರಿಗೆ ಅವ್ರ ಪಕ್ಷದ ವಿಚಾರ ಅದು. ಪರ್ಮಿಷನ್ ಕೊಡ್ತೀರಾ? ಇಲ್ಲಿ ಎಲ್ಲರಿಗೂ ಪರ್ಮಿಷನ್ ಕೊಟ್ಟು ಪೊಲೀಸರು, ನಾವು ಪರ್ಮಿಷನ್ ಕೊಡೋದು ನಾವೇನಲ್ಲ. ಪೊಲೀಸರು ಅವ್ರ ಪರ್ಮಿಷನ್ ಕೇಳಿದಾರಂತೆ, ಪರ್ಮಿಷನ್ ಕೇಳಿದ್ದಾರೆ. ಅವ್ರು ಕಾರ್ಯಕ್ರಮ ಮಾಡ್ಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರು ತೀರ್ಮಾನ ಮಾಡಲಿ. ಇದನ್ನ ಏನ್ ಸಾಧನೆ ಮಾಡ್ತಾರೋ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ತರ ಆಯ್ತು, ಹೆಂಗಾಯ್ತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ, ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆಗ್ತಾಯಿತ್ತು ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ, ಇಲ್ಲ ಏನಂತ ಪಾದಯಾತ್ರೆ ಮಾಡ್ತಾರೆ, ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವರೆಗೂ ನೀವೇ ತೋರಿಸಿದ್ದೀರಾ. ಉಸ್ತುವಾರಿ ಸಚಿವರುಗಳು ಏನಿದೆ ಪ್ರಥಮ ವರದಿ ಇದೆ, ಈಗ ಆಲ್ರೆಡಿ CID ಎಲ್ಲ ಆಗಿದೆ. ನಾವು ವಿರೋಧ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳಿ. ಅಲ್ಲ, ನಿಮ್ಮ ಬಳಿ ಏನು ವರದಿ ಇದೆ ಆ ವಿಚಾರವಾಗಿ? ಅವರು ಬಿಜೆಪಿ ಪಾದಯಾತ್ರೆ ಅಭಿವೃದ್ಧಿ ವಿಚಾರವಲ್ಲ. ತನಿಖೆನ ನಡೀತಾ ಇದೆ. COD ತನಿಖೆ ಇನ್ನ ರಿಪೋರ್ಟ್ ಬಂದಿಲ್ಲ. ಆ COD ರಿಪೋರ್ಟ್ ತನಿಖೆ ಆದ್ಮೇಲೆ ನಾವು ವರದಿನ ಕೊಡ್ತೀವಿ. ಜನಾರ್ದನ್ ರೆಡ್ಡಿ ಅಂತ ಇಶ್ಯೂ ಇಲ್ಲ. ಈಗ ಅವ್ರು ಏನಾಗಿದೆ, ಯಾವ ಮಾಡಕ್ ಕೆಲಸ ಏನಿಲ್ಲ, ಟೈಮ್ ಪಾಸ್ ಆಗ್ಬೇಕು. ಇಲ್ಲಿಂದ ಏನೋ ಒಂದು ಆಗ್ಬಿಡ್ತದಂತ. ಆಮೇಲೆ ಜನಗಳು ಗೊತ್ತಿದೆಯಲ್ಲ, ಪಾದಯಾತ್ರೆ ಮಾಡಬೇಕಾದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಇರಬೇಕು, ಪಬ್ಲಿಕ್ ಏನಾದ್ರೂ ಆಗಿರ್ಬೇಕು. ಇದು ನನ್ನ ಪ್ರಕಾರ ವೈಯಕ್ತಿಕ ವಿಚಾರಗಳು, ಅದು ಆಗೋದಿಲ್ಲ. ಸರ್, ಜನಾರ್ದನ್ ರೆಡ್ಡಿ ವಿರುದ್ಧ ಸುಧಾಂಶು ವರದಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ದಾಖಲಾತಿ ಕೊಟ್ಟಿದೆ, ಏನಿದೆ ಅಂತ ಮಾಹಿತಿ. ಅದರ ಪ್ರಕಾರವಾಗಿ 1896ರ ಈ ಒಂದು ಗಡಿ ರೇಖೆ ಏನು ಬ್ರಿಟಿಷರು ಹಾಕಿದ್ದಾರೆ ಅದನ್ನ ಅಳಿಸಿದಾರೆ ಅಂತಾನೂ ಗೊತ್ತಾಗಿದೆ. ಅದ್ರ ಬಗ್ಗೆ ನಿಮ್ ಸರ್ಕಾರ ಏನ್ ಕ್ರಮ ಕೈಗೊಳ್ತದೆ? ಇಲ್ಲ, ಆಂಧ್ರದಲ್ಲಿ ಆಗಿರ್ತಕ್ಕಂಥ ಆಂಧ್ರ ಕರ್ನಾಟಕ ಬಾರ್ಡರ್ ಇವತ್ತಿಗೂ ಸರ್, ಆಂಧ್ರ ಕರ್ನಾಟಕದ್ದು ಆಲ್ರೆಡಿ ನಮ್ಮ ಮಲಪನಗುಡಿ ಏರಿಯಾ ನೋಡಿ, ಗವರ್ಮೆಂಟ್ ಆಫ್ ಇಂಡಿಯಾ ಸರ್ವೆ ಡಿಪಾರ್ಟ್ಮೆಂಟ್ ಅದನ್ನೆಲ್ಲದು ಎರಡೂ ಗಡಿನ ಗುರುತಿಸಬೇಕು ಮಾಡಬೇಕು ಅಂತೇಳಿ ಅದನ್ನೆಲ್ಲದು ಆಗಿದೆ. ಮೊನ್ನೆ ಆಂಧ್ರ ಸರ್ಕಾರದಿಂದ ಬಂದು ಅದನ್ನೆಲ್ಲ ತಗೊಂಡು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ, ಅದು ಪರಿಶೀಲನೆಗಿದೆ. ಅದು ಎಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲ, ನಾಳೆ 20ರವರೆಗೂ ಇನ್ನು ಅಬ್ಜೆಕ್ಷನ್ ಕರೆದಿದ್ದಾರೆ ಸರ್. ಕರೆದಿದ್ದಾರೆ. ಅಬ್ಜೆಕ್ಷನ್ ಫೈಲ್ ಮಾಡಿದ ಮೇಲೆ ಏನ್ ಬರಬೇಕು, ನಾವು ಕೂಡ ಪತ್ರಗಳು ಬರ್ದಿದೀವಿ ಅದ್ರ ಬಗ್ಗೆ. ಕಡಿದು 1.5 ಆಗ್ತದೆ, ನಾವು ಕೂಡ ಪತ್ರಗಳೆಲ್ಲ ಬರ್ದಿದೀವಿ. ಅದನ್ನ ಕನ್ಕ್ಲೂಷನ್ ಡಿಸ್ಕಷನ್ ಇದೆ, ಇದೆ ಅಣ್ಣ. ನಾವು ಕೂಡ ಪತ್ರಗಳು ಬರ್ದಿದ್ದೀವಿ. ಅಲ್ಲ, ಆ ವಿಷಯ ಡೈವರ್ಟ್ ಮಾಡಕ್ ಏನಾದ್ರು ಪಾದಯಾತ್ರೆ ಆ ವಿಷಯಕ್ಕೋಸ್ಕರ ಡೈವರ್ಟ್ ಮಾಡಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಸರ್. ಬ್ಯಾನರ್ ಪಾಲಿಟಿಕ್ಸ್ ಅಲ್ಲಿಗೆ ಬಂದಿದ್ದು. ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗ್ತೈತೆ ಎಲ್ಲವೂ ಕೂಡ. ನಾವು ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಶಾಸಕರು ನಾವೇನ್ ಮಾಡ್ಬೇಕಂತ ಕೆಲಸ ಮಾಡಿದ್ದೀವಿ ನಾವೆಲ್ಲ ಕೂಡ. ಹೋರಾಟಗಾರರು ಮಾಡ್ತಾರೆ, ಅವ್ರಿಗೆ ಕಂಟೆಂಪ್ಟ್ ಕೋರ್ಟ್ ಆಗಲ್ಲ, ನಿಮಗೆ ಕಂಟೆಂಪ್ಟ್ ಕೋರ್ಟ್ ಆಗ್ತದೆ. ಯಾವ್ದು ಇಶ್ಯೂ
ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ನೋಡಿ, ಇವತ್ತು ಬೆಳಗಾಂ ಅಸೆಂಬ್ಲಿಗೆ ನಾವು ಮಾತಾಡಿದ್ದೀವಿ, ಭರತ್ ರೆಡ್ಡಿ ಕೂಡ ಮಾತಾಡಿದ್ದಾರೆ. ಒಂದು ಗಡಿ ಒತ್ತುವರಿ ಇದೆಲ್ಲದ್ರ ಬಗ್ಗೆ ಅರ್ಥ ಆಯ್ತಾ, ಗಮನಕ್ಕೆ ತಂದಿ ಮ್ಯಾಟರ್ ಇದೆ ಸುಪ್ರೀಂ ಕೋರ್ಟ್ ತೀರ್ಮಾನ ಬರುತ್ತೆ ಎಲ್ಲದೂ ಕೂಡ. ಇದು ಸ್ಟೇಟ್ ಡಿಸ್ಪ್ಯೂಟ್ ಇರೋದ್ರಿಂದ ಸೊ ದಿಸ್ ಇಶ್ಯೂ ಟೇಕನ್ ಇನ್ ಕಾಲ್ ಬೈ ಸುಪ್ರೀಂ ಆನರಬಲ್ ಸುಪ್ರೀಂ ಕೋರ್ಟ್. ಸರ್, ನಿಮ್ಮಲ್ಲಿರೋ ಡಿಸ್ಪ್ಯೂಟ್ಗಳು ನೀವು ಒಂದಾಗಿ ಒಬ್ಬರಲ್ಲಾಗಿ ವಿರೋಧ ಮಾಡ್ತಿಲ್ಲ ನೀವು. ಅದಕ್ಕೆಲ್ಲ ಈ ವಿಚಾರವಾಗಿ ಎಲ್ಲಿ ಒಂದು ಪ್ರೆಸ್ ಮೀಟ್ ಬಂದು ಹೇಳಿಲ್ಲ ನೀವು. ಯಾವ್ದು regarding? ಪ್ರೆಸಿಡೆನ್ಷಿಯಲ್ ಪಾಯಿಂಟ್ ಬೈಜೆನ್ಷಿಯಲ್ ಪಾಯಿಂಟ್ಸ್ ಡೆಟ್ರೈ ಮಾಡಿದ್ದು ವರದಿ ಮಾಡಿದಾರೆ ಯಾರು? ಉಗ್ರಪ್ಪರ ನೇತೃತ್ವದಲ್ಲಿ 2009 ನಾವೇ ಮಾಡಿದ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಅದರಿಂದಲೇ ನಡೀತಕ್ಕಂಥದ್ದು. ಪಾದಯಾತ್ರೆ ಬಂದಿದ್ದು ನಮ್ಮ ಸರ್ಕಾರನೇ. ಇವತ್ತು ಅದ್ರ ಬಗ್ಗೆ ನೆಲ ಜಲದ ಬಗ್ಗೆ ಹೋರಾಟ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವತ್ತಿಗೂ ಬಿಟ್ಕೊಟ್ಟಿಲ್ಲ. ನಜೀರಣ್ಣ ಪ್ರಾಮಾಣಿಕವಾಗಿ ನೆಲ ಜಲದ ಬಗ್ಗೆ ಜನರ ಬಗ್ಗೆ ಹೋರಾಟ ಮಾಡ್ತಾರೆ ಕಾಂಗ್ರೆಸ್. ಮಾತಾಡಿದ್ದಾರೆ ಎಷ್ಟೋ ಸರ್ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ರೆಕಾರ್ಡ್ ಕೂಡ ಕೊಡ್ತಾರೆ. ಸರ್, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿ ವಿಫಲವಾಗಿದೆ. ಯಾಕಪ್ಪ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಡೇ 1 ನಿಂದನೂ ಏನು ಆಧಾರ್ ಕಾರ್ಡ್ ನಿಂದ ಸ್ವಾಯತ್ತತೆ ಕಡಿಮೆ ಆಗುತ್ತೆ, ಸ್ವಾಯತ್ತತೆ ಧಕ್ಕೆ ಬರುತ್ತೆ ಅಂತ ಅಲ್ಲಿಂದ ಪ್ರಾರಂಭವಾಯಿತು. ಇಲ್ಲಿವರೆಗೂ ಪ್ರತಿಯೊಂದು ಬದಲಾವಣೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಏನು ಪ್ರಯೋಜನ ಇದಾವೆ ಅವೆಲ್ಲದನ್ನು ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ವಿರೋಧ ಅದೇ ತಾನೇ ನಾನು ಹೇಳಿದ್ದು, ಹೊಸ ಕಾರ್ಯಕ್ರಮ ಕೊಡಿ. ನಾವು ಕಾಂಗ್ರೆಸ್ ಅವರು ಕೊಟ್ಟಿರುವ ಕಾರ್ಯಕ್ರಮಗಳು ನೀವು ಸ್ವತಃ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ನೀವು ಹೊಸ ಕಾರ್ಯಕ್ರಮ ಕೊಡಿ ಸ್ವಾಮಿ. ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತು ಹೇಳ್ಕೊಡ್ತೀನಿ. ಸರಿ, ಈಗ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.